ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿನ ಮೂರ್ತಿ ಪ್ರತಿಷ್ಠಾಪನೆಯಾದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ರಾಮದಾಸ್ ರವರು ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿರುವ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬದವರಿಗೆ ಹಾಗೂ ರಾಮಲಲ್ಲಾ ಮೂರ್ತಿಗೆ ಶಿಲೆ ನೀಡಿದ ರಾಮದಾಸರಿಗೆ ಸನ್ಮಾನಿಸಿ ಗೌರವಿಸಿದರು. ವಿದ್ಯಾರಣ್ಯಪುರಂ ಬಳಿ ಇರುವ ರಾಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಉದ್ಯಾನವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗಿಯಾಗಿದ್ದರು. ಕೇದಾರನಾಥ, ಬದ್ರಿನಾಥ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅಲ್ಲಿ ಬಹಳ ದೊಡ್ಡ ಶಂಕರಾಚಾರ್ಯರನ್ನ ಕೆತ್ತಿದಂತಹ ಶಂಕರಾಚಾರ್ಯನ ಕಳಿಸಿಕೊಟ್ಟಿದ್ದು ಕೂಡ ಇವತ್ತು ಯೋಗಿರಾಜೇ ಮೈಸೂರಿಂದ ಅಂತ ಹೇಳಿಕ್ಕೆ ಆನಂದ ಪಡ್ತೇನೆ. ಆ ದಿವಸ ಮಿಲಿಟರಿ ಹೆಲಿಕಾಪ್ಟರ್ನಲ್ಲಿ ಅದು ತಗೊಂಡೋಗುವಾಗ ಆನಂದನೋ ಆನಂದ ನನಗೆ. ಅಲ್ಲಿಯವರೆಗೆ ನಿರಂತರವಾಗಿ ಆ ಶಂಕರನನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೆ. ಆದರೆ ಯಾವತ್ತೂ ವಾಟ್ಸಪ್ಪಲ್ಲಿ ಹಾಕಲಿಲ್ಲ ನಾನು. ಕಾರಣ ಅದು ಎಲ್ಲಿ ಇನಾಗರೇಷನ್ ಆಗಬೇಕೋ ಅಲ್ಲೇ ನಾವು ನೋಡಬೇಕು ಅನ್ನುವಂಥ ಆಸೆ ನಮಗಿದ್ದಿದ್ದು. ಅಂಥದನ್ನು ಕೊಟ್ಟಂಥವ್ರು ಪಥದಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದಾಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆ ಕೆಲಸವನ್ನು ಅರುಣ್ಗೆ ಕೊಟ್ಟರು ಅಂತ ಹೇಳಿಕೆ ಆನಂದವನ್ನು ಪಡ್ತೇನೆ ನಾನು. ಈ ವಿಶ್ವಕ್ಕೆ ಒಬ್ಬ ರಾಮಲಾಲನನ್ನ ಕೆತ್ತಿಕೊಟ್ಟಂತಹ ಮುದ್ದಾದ ಬಾಲರಾಮನನ್ನ ನಾವೆಲ್ಲ ಇವತ್ತು ಟಿವಿಗಳಲ್ಲಿ ನೋಡಿದ್ದೀವಿ. ಆ ಪುಣ್ಯ ನಮ್ಮ ಸ್ನೇಹಿತ, ನಮ್ಮೂರಿನವರು, ನಮ್ಮೂರಿನಲ್ಲಿ ಬೆಳೆದಂತಹ ಒಬ್ಬ ಯುವಕ ಇವತ್ತು ಇಡೀ ವಿಶ್ವ ನೋಡುವಂಥ ರೀತಿಯಲ್ಲಿ ರಾಮಲಲ್ಲವನ್ನ, ಬಾಲರಾಮನನ್ನ ಕೆತ್ತಿ ಆನಂದ ಸ್ವರೂಪಿಯಾಗಿ ನಮ್ಮನ್ನೆಲ್ಲ ನೋಡುವಂಥ ರೀತಿಯಲ್ಲಿ ಇವತ್ತು ಕೊಟ್ಟಂತಹ ಯೋಗಿರಾಜ್, ಅವರಿಗೆ ಜನ್ಮ ಕೊಟ್ಟಂತಹ ಆ ತಾಯಿ ಇದಾರಲ್ಲ, ಅವ್ರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕೂಡ ಸಾಲಲ್ಲ. ಆ ಶ್ರೀರಾಮನನ್ನ ಇಡೀ ಜಗತ್ತಿಗೆ ಕೊಡುವಂತಹ ಒಂದು ರಾಮನ ಸಂಕಲ್ಪ ಇತ್ತು ಅಂತ ಕಾಣಿಸುತ್ತೆ. ಅವರ ಗರ್ಭದಲ್ಲಿ ಇಂಥ ಒಬ್ಬ ಯುವಕನನ್ನ ಜನ್ಮ ನೀಡಿದ್ರಲ್ಲ ಅನ್ನುವಂತಹ ಆನಂದ ನಮ್ಮೆಲ್ಲರಿಗೂ ಕೂಡ ಆಗುತ್ತೆ.